ಬೆಂಗಳೂರಿನ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನೆಲ್ಲ ಸಮಸ್ಯೆಗಳಿವೆ, ವಾರ್ಡ್ಗಳಲ್ಲಿನ ಪರಿಸ್ಥಿತಿ, ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಿ ಸರ್ಕಾರದ ಗಮನ ಸೆಳೆಯಲು ನ್ಯೂಸ್ 18 ಅಭಿಯಾನ ನಡೆಸಿದೆ. ಇದುವೇ ಪಾಲಿಕೆ ಪಯಣ. ಇವತ್ತು ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ 18 ರಿಯಾಲಿಟಿ ಚೆಕ್ ಮಾಡಿದೆ. ವಿಜಯನಗರದಲ್ಲಿ ಒಟ್ಟು 13 ವಾರ್ಡ್ಗಳಿದ್ದು ಜನರ ಸಮಸ್ಯೆ ಭಿನ್ನವಾಗಿಲ್ಲ. ಜಿಬಿಎ ಎಲೆಕ್ಷನ್ ವಾರ್ಡ್ನಲ್ಲಿನ ಸಮಸ್ಯೆಗಳ ಬಗ್ಗೆ ಇಲ್ಲಿನ ಜನ ಏನ್ ಹೇಳ್ತಾರೆ ನೋಡೋಣ ಬನ್ನಿ. ಜಿಬಿಎ ವ್ಯಾಪ್ತಿಯ ನಗರ ಪಾಲಿಕೆಗಳ ಚುನಾವಣೆಗೆ ಮುಹೂರ್ತ ಕೂಡಿ ಬಂದಿದೆ. 2 ತಿಂಗಳಲ್ಲಿ ಚುನಾವಣೆ ನಡೆಸೋದಕ್ಕೂ ಕೂಡ ರಾಜ್ಯ ಚುನಾವಣಾ ಆಯೋಗ ಸಜ್ಜಾಗಿದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಜನರ ನಾಡಿ ಮಿಡಿತ ಅರಿಯೋದಕ್ಕೆ ನ್ಯೂಸ್ 18 ಕನ್ನಡ ಮುಂದಾಗಿದೆ. ಇದುವೇ ಈ ಹೊತ್ತಿನ ವಿಶೇಷ ಪಾಲಿಕೆ ಪಯಣ. ನಾನು ಆಶಿಕ್ ಮುಲ್ಕಿ. ಇವತ್ತಿನ ನಮ್ಮ ಪಾಲಿಕೆ ಪಯಣ ವಿಜಯನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಡೆಯುತ್ತೆ. ಒಟ್ಟು 13 ವಾರ್ಡ್ಗಳನ್ನ ಒಳಗೊಂಡಿರುವ ಬಹಳ ದೊಡ್ಡದಾಗಿರುವಂತಹ ಕ್ಷೇತ್ರ ಇದು. ಈ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅತ್ತಿಗುಪ್ಪೆ, ಹಂಪಿನಗರ, ಹೊಸಹಳ್ಳಿ, ಆದಿಚುಂಚನಗಿರಿ ವಾರ್ಡು, ವಿದ್ಯಾರಣ್ಯಪುರ, ಕೆಪಿ ಅಗ್ರಹಾರ, ಸಂಗೊಳ್ಳಿ ರಾಯಣ್ಣ ವಾರ್ಡ್, ಬಾಪೂಜಿ ನಗರ, ಕೃಷ್ಣದೇವರಾಯ ವಾರ್ಡ್, ಗಾಳಿ ಆಂಜನೇಯ ದೇವಸ್ಥಾನ, ಮುನೇಶ್ವರ ಬಾಗ್, ಅವಲಹಳ್ಳಿ ಹಾಗೂ ದೀಪಾಂಜಲಿ ನಗರ, ಹೀಗೆ ಒಟ್ಟು 13 ವಾರ್ಡ್ಗಳಿದೆ. ಸೊ ಹಾಗಿದ್ರೆ ಈ ವಾರ್ಡ್ನಲ್ಲಿರುವ ಜನರ ಅಭಿಪ್ರಾಯ ಏನು, ಏನೆಲ್ಲ ಸಮಸ್ಯೆಗಳು ಅವರು ಎದುರಿಸ್ತಿದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತಿನ ಪಾಲಿಕೆ ಪಯಣದಲ್ಲಿ ನೋಡ್ತಾ ಹೋಗೋಣ. ವಿಜಯನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವಂತಹ 13 ವಾರ್ಡ್ಗಳ ಪೈಕಿ ಗಾಳಿ ಆಂಜನೇಯ ದೇವಸ್ಥಾನ ವಾರ್ಡ್ ಕೂಡ ಒಂದು. ಈ ವಾರ್ಡ್ನಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳಿದೆ. ಮಳೆಗಾಲ ಬಂದರೆ ಈ ದೇವಸ್ಥಾನ ಸುತ್ತಮುತ್ತಲಿರುವಂತಹ ವಸತಿ ಪ್ರದೇಶಗಳಿಗೆ ನೀರು ನುಗ್ಗುತ್ತೆ. ಸೊ ಹಾಗಿದ್ರೆ ಇಲ್ಲಿರುವಂತಹ ಜನರ ಸಮಸ್ಯೆಗಳೇನು ಮತ್ತು ಇವರು ಕಾರ್ಪೊರೇಷನ್ ಚುನಾವಣೆ ಬಗ್ಗೆ ಇಟ್ಕೊಂಡಿರುವಂತಹ ಅಭಿಪ್ರಾಯ ಏನು ಅನ್ನೋದನ್ನ ಇವತ್ತಿನ ಪಾಲಿಕೆ ಪಯಣದಲ್ಲಿ ಕೇಳ್ತಾ ಹೋಗೋಣ. ಬಿಬಿಎಂಪಿ ಎಲೆಕ್ಷನ್ ಮಾಡಬೇಕೋ ಬೇಡವೋ ಅಂತ ಮಾಡಿ ಸ್ವಾಮಿ, ಮಾಡಬೇಕು. ಯಾಕೆ ಕಾರ್ಪೊರೇಟರ್ಗಳು ಬೇಕು ನಿಮಗೆ? ಜನನಾಯಕರು ಇರ್ಬೇಕಲ್ವಾ? ಸವಲತ್ತುಗಳು ಸೌಲಭ್ಯಗಳು ಮಾಡ್ಕೊಡ್ಬೇಕು ಅಂದ್ರೆ ಮುಂದಾಳು ಇರಬೇಕು. ಅದಕ್ಕೋಸ್ಕರ ಕಾರ್ಪೊರೇಟರ್ ಬೇಕಾಗುತ್ತೆ. ಅವ್ರ ನೇಮಕ ಆದ್ಮೇಲೆ ಅವ್ರ ಕರ್ತವ್ಯನ ಅವ್ರು ಸರಿಯಾಗಿ ಮಾಡಿದ್ರೆ ಅವ್ರಿಗೂ ಒಳ್ಳೇದು, ಜನಕ್ಕೂ ಒಳ್ಳೇದು. ಇವಾಗ ಐಎನ್ ಶೆಟ್ಟಿ ಲೇಔಟ್ ಏನಾದ್ರು ಸವಲತ್ತುಗಳು ಕುಂದುಕೊರತೆಗಳು ಹೇಳಕ್ ಹೋದ್ರೆ ಗಮನಕ್ಕೆ ತಗೊಳ್ಳಿ. ಕಾರ್ಪೊರೇಟರ್ ಬೇಕು ಅಂತಿದ್ರೆ ಹಾಗಾಗಿ ಈಗ ಕಾರ್ಪೊರೇಷನ್ ಎಲೆಕ್ಷನ್ ಆಗ್ಬೇಕು ನೋಡಿ. ಅದೆಲ್ಲ ಗಲೀಜ್ ಐತೆ, ಇದೆಲ್ಲ ಇರ್ತದೆ, ಇದೆಲ್ಲ ಹೇಳಕ್ಕೆ ಮಾಡಕ್ಕೆ ಬೇಕಾಗುತ್ತಲ್ಲ ಸರ್. ಆಮೇಲೆ ಇವ್ರು ಹೇಳಿದ್ ಕರೆಕ್ಟ್ ಆಗಿದೆ. ಇದನ್ನ ಮೊದಲು ಕ್ಲೀನ್ಗಳೆಲ್ಲ ಚರಂಡಿಗಳು ನೋಡಿ ಹೆಂಗವೆ ಅವೆಲ್ಲ ಮಾಡ್ಬೇಕು ಅಷ್ಟೇ ಸರ್, ಇನ್ನೇನಿಲ್ಲ. ಎಲೆಕ್ಷನ್ ಮಾಡ್ಬೇಕಾ ಕಾರ್ಪೊರೇಷನ್? ಮಾಡ್ಬೇಕು ಸರ್, ಮಾಡ್ಬೇಕು. ನೋಡಿ ಈ ಕಡೆ ಈ ತರ ಕುಂದುಕೊರತೆ ಇರೋದು, ಸ್ಯಾನಿಟರಿ ಇದಾದ್ರೆ ಶಾಸಕರಿಗೆ ಹೇಳಕ್ಕಾಗಲ್ಲ ಅಲ್ವಾ ನಾವು. ಇವರಿದ್ರೆ ಇವ್ರ ಹತ್ರ ಅರ್ಜೆಂಟ್ ಆಗಿ ಹೋಗಿ ಮಾಡಿಸ್ಬೋದಲ್ಲ ನಾವು. ಅದರಿಂದಾನೆ ಬೇಕು ಕಾರ್ಪೊರೇಟರ್. ಬರಲ್ಲ ಈ ಕಡೆ ಸರ್. ಕಾರ್ಪೊರೇಟರ್ ಬೇಕೇ ಬೇಕು. ಈಗ MLA ಮನೆ ತಕ ಹೋಗಕ್ ಆಗಲ್ಲ. ಕಾರ್ಪೊರೇಟರ್ ಮನೆ ತಕ ನಾವು ಹೋಗಿ ಏನೆಂದು ಹೇಳ್ಬೋದು. ಅವ್ರ ಮನೆಗೆ ಹೋಗಕ್ ಆಗಲ್ಲ, ಇವ್ರ ಮನೆಗೆ ನಾವು ಹೋಗ್ಬೋದು ಸರ್. ಇಲ್ಲಿದೆ ಈ ಏರಿಯಾ ಕಾರ್ಪೊರೇಟರ್, ಅವ್ರ ಹತ್ರ ಹೋಗಿ ಮಾತಾಡ್ಬೋದು. ಅವ್ರ ಹತ್ರ ಹೋಗಿ ಮಾತಾಡಕ್ ಆಗಲ್ಲ. ನಮ್ಗೆ ಅವ್ರು ಬೇಕು, ಅದಕ್ಕೆ ಮಾಡಿಕೊಡಿ. ಎಷ್ಟು ವರ್ಷದಿಂದ ಹೊಂಡಗಳು ಬಿದ್ದಿದೆ, ಯಾವ ರಸ್ತೆಗಳು ಅಭಿವೃದ್ಧಿ ಆಗಿಲ್ಲ. ಮತ್ತೆ ಮೇನ್ ಇವಾಗ ನಾಯಿಕಟ ತುಂಬಾ ಆಗಿದೆ. ಸೊ ಇದು ಮೇಜರ್ ಪ್ರಾಬ್ಲಮ್ ಬ್ಯಾಂಗ್ಳೂರಲ್ಲಿ. ಈಗ ನಿಮ್ಮ ಏರಿಯಾದಲ್ಲ ನಾಯಿಗಳು ಇದೆ. ಯಾರು ಬಂದು ಯಾರು ಏನು ಆಕ್ಷನ್ ಆಗಿಲ್ಲ. ದಾಳಿ ಆಗಿದ್ದು ಆ ತರದ್ದು ಕಚ್ಚಿದ್ದೆಲ್ಲ ಆತರ ಇಲ್ಲ. ಅಟೆಂಪ್ಟ್ ಮಾಡಿದೆ ಅದೆಲ್ಲ ಆಗಿದೆ. ಸ್ಥಳೀಯವಾಗಿ ಸ್ವಲ್ಪ ಕೆಲಸ ಕಾರ್ಯಗಳಾಗಬೇಕು ಅಂದಾಗ ಇವೆಲ್ಲ ಕ್ಲೀನ್ನೆಸ್ ಅವರು ಲೀಡರ್ ಬೇಕೇ ಬೇಕು. ಲೀಡರ್ ಇಲ್ಲದೆ ಇದ್ದಾಗ ಮಾಡೋದಿಲ್ಲ. MLAಗಳು ಅವ್ರಿವರು ಅವ್ರಿಗೆ ಹೇಳಿ ಮಾಡೋದು ಬಹಳ ಕಷ್ಟ. ಯಾಕೆಂದ್ರೆ ಇವರಾದ್ರೆ ಲೋಕಲ್ ಇರ್ತಾರೆ, ತಿರುಗಾಡ್ತಾರೆ, ಏರಿಯಾದಲ್ಲಿ ಎಲ್ಲ ನೋಡ್ತಾ ಇರ್ತಾರೆ, ಜನಗಳು ಸಿಗ್ತಾರೆ, ಮಾತಾಡ್ತಾರೆ, ಜನಗಳು ದಬಾಯಿಸ್ತಾರೆ, ಗಲಾಟೆ ಮಾಡ್ತಾರೆ, ಏನು ಮಾಡಿಲ್ಲ ಅದು ಇದು ಅಂತ. ಅದರಿಂದ ಸ್ಥಳೀಯ ಚುನಾವಣೆ ಆಗಿ ಇದ್ರೆ ಬಹಳ ಸೂಕ್ತ. ಚೆನ್ನಾಗಿ ಇವ್ರು ಮಾಡಲ್ವಲ್ಲ, ಯಾವುದೇ ಸರ್ಕಾರ ಬರಲಿ ಚುನಾವಣೆನೇ ಮಾಡಲ್ಲ. ಅವ್ರವ್ರ ಸ್ವಾರ್ಥಕ್ಕೆ ಈಗ ಅವರೇ ತಿನ್ಕೊಂಡು MLA ಮಜವಾಗಿರ್ಬೋದಲ್ಲ.
ಈಗ ನಾವು ಅತ್ತಿಗುಪ್ಪೆ ವಾರ್ಡ್ನಲ್ಲಿದ್ದೀವಿ. ಇಲ್ಲೂ ಕೂಡ ಸಾರ್ವಜನಿಕರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಒಂದೊಂದು ವಾರ್ಡ್ನಲ್ಲೂ ಕೂಡ ಒಂದೊಂದು ತರದ ಸಮಸ್ಯೆ, ಆದ್ರೆ ಎಲ್ಲರೂ ಕೂಡ ಚುನಾವಣೆ ನಡಿಬೇಕು ಅನ್ನುವಂತ ಒಂದು ಅಭಿಪ್ರಾಯವನ್ನು ಇಟ್ಕೊಂಡಿದ್ದಾರೆ. ಸೊ ನನ್ನ ಜೊತೆ ಈಗ ಇಲ್ಲಿರುವಂತಹ ವಾರ್ಡ್ನ ಜನರಿದ್ದರನ್ನ ಮಾತಾಡ್ಸೋಣ. ಸರ್, ಎಲೆಕ್ಷನ್ ನಡಿಬೇಕು ಬೇಡ ಅನ್ನೋದೇ ದೊಡ್ಡ ಪ್ರಶ್ನೆ ಈಗ. ನಡಿಬೇಕು ಸರ್ ಅದು. ಯಾಕೆಂದ್ರೆ ಈಗ 2 ಟರ್ಮ್ ಆಯ್ತು, ಯಾರು ಸ್ಥಳೀಯ ಲೀಡರ್ ಯಾರು ಇಲ್ಲ. ಈಗ ಪ್ರತಿಯೊಂದು ಕುಂದುಕೊರತೆನ ನಾವು MLA ಹತ್ರನೇ ಹೋಗಿ ಕೇಳಕ್ಕಾಗಲ್ಲ. ಸ್ಥಳೀಯ ಲೀಡರ್ ಇದ್ರೆ ಅವರು ನಮ್ಮ ಎಲ್ಲ ಸಮಸ್ಯೆಗಳನ್ನ ಆಲಿಸ್ತಾರೆ, ಬಂದು ನೋಡ್ತಾರೆ, ಕೆಲಸ ಕಾರ್ಯಗಳು ಮಾಡಿಕೊಡ್ತಾರೆ, ನಾವು ಕೇಳ್ಬೋದು. ಇವಾಗ ನಮ್ಮ MLA ಸಾಹೇಬ್ರುಗಳು ಎಲ್ಲರೂ ಕೆಲಸ ಮಾಡ್ತಾರೆ. ಬಟ್ ಆದ್ರೆ ಎಲ್ಲಾ ವಾರ್ಡಲ್ಲೂ ಹೋಗ್ಬಿಟ್ಟು ರೋಡ್ಗೂ ಹೋಗಕ್ಕಾಗಲ್ಲ MLAಗಳು. ಅದೇ ನಮ್ಮ ಕಾರ್ಪೊರೇಟರ್ ಇದ್ರೆ ಅದೇ ಒಂದು ವಾರ್ಡಲ್ಲಿ ಅಂತ ಇದ್ದಾಗ ರೋಡನ್ನು ಬಂದು ನೋಡ್ತಾರೆ. ನಾವು ಏನೇ ಇದ್ರು ವಿಷಯ ಮುಟ್ಟಿಸ್ಬೋದು. ಹಿಂಗೆಲ್ಲ ಹಿಂಗಿದೆ, ಹಿಂಗೆಲ್ಲ ಹಿಂಗ್ ಮಾಡ್ಕೊಡಿ, ಹಿಂಗೆಲ್ಲ ಏನಾರ ಬೇಕು ಅನ್ನೋದು ಕೇಳ್ಬೋದು. ಎಲೆಕ್ಷನ್ ಮಾಡಬೇಕು ಮಾಡ್ಬೇಕು ಸರ್. ನಮಗೂ ಏನಾದ್ರೂ ಬೇಕು ಅಂದ್ರೆ ಎಲ್ಲ MLA ಹತ್ರ ಹೋಗ್ಬೇಕು. ಆಮೇಲೆ ಈ BBMP ತಕ್ಕ ಎಷ್ಟ್ ಸಾರಿ ತಿರುಗಿದ್ರು ಬರಲ್ಲ ಅವ್ರ ಮನೆ ಅಧಿಕಾರಿಗಳ ಹತ್ರನು. ಈಗ ಕಳಿಸ್ತೀವಿ ಆಗ ಕಳಿಸ್ತೀವಿ ಅಂತಾರೆ. 12 ವರ್ಷ ಆಯ್ತು. ಏನೇ ಒಂದ್ ಸಮಸ್ಯೆ ಆಗ್ಲಿ ಎಲ್ಲೋ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಯ್ತಿವಿ, ಏನ್ ಸಮಸ್ಯೆನೂ ಬಗೆಹರಿಯಲ್ಲ. ನಮ್ದು ಮಾಡೋರ್ಗೆ ಮಾಡ್ಕೊಡ್ತಾರೆ, ನಮ್ದೇನು ಬಗೆಹರಿತಾ ಇಲ್ಲ. ಕೌನ್ಸಿಲರ್ಗಳು ಯಾಕೆ ಬೇಕು ಒಂದು ವಾರ್ಡಿಗೆ? ನಮ್ಗೆ ಏನಾರ ಇಲ್ಲಿ ಸಮಸ್ಯೆ ಏನಾರ ಇಲ್ಲಿ ನಮ್ಮ ಏರಿಯಾದಲ್ಲಿ ಒಳ್ಳೆಯಲ್ಲಿ ಏನಾರ ಆದಾಗ ನಾವು ಅವ್ರನ್ನ ಹೋಗಿ ಕೇಳಿದ್ರೆ ಆಯ್ತು ಮಾಡ್ಕೊಡ್ತೀವಿ ಕಣಮ್ಮ ಅಂತ ಹೇಳ್ತಾರೆ. ಅದಕ್ಕಾದ್ರೂ ಬೇಕು. ಯಾಕೆ ಮುಖ್ಯ ಅನ್ಸುತ್ತೆ ಕಾರ್ಪೊರೇಟ್ ಎಲೆಕ್ಷನ್? ಬೇಕು ಸರ್, ಲೀಡರ್ ಅಂತ ಹೇಳ್ಬಿಟ್ಟು ಏಷ್ಯಂಟ್ ಇಂದಾನು ಬಂದಿದೆ. ಸೊ ಅದಕ್ಕೆ ಲೀಡರ್ ಬೇಕೇ ಬೇಕು. ಆದ್ರೆ ಈಗ ನಿನ್ನೆ ನೋಡಿ ಎಲೆಕ್ಷನ್ UPSC ಎಕ್ಸಾಮ್ ನಡೀತು. ರೋಡು ಸರಿಯಿಲ್ಲ ಅಂತ ಹೇಳ್ಬಿಟ್ಟು ಒಂದು 10 ರಿಂದ 15 ಜನ ಕರ್ನಾಟಕದವ್ರು ಬರಕ್ಕಾಗಿಲ್ಲ. ಹಂಗಾಗಿ ಲೀಡರ್ ಆಗ್ಬೇಕು, ಚೆನ್ನಾಗಿ ಆಡಿಸ್ಬೇಕು, ಅವರು ಚೆಕ್ ಮಾಡ್ತಾ ಇರಬೇಕು. ರೋಡ್ಗಳು ಅಧಿಕಾರಿಗಳ ಹತ್ರ ಹೋದ್ರೆ ಕೆಲಸ ಸುಲಭಕ್ಕಾಗಲ್ಲ. ಆಗಲ್ಲ ಸರ್. ಇವಾಗ ಇಲ್ಲಿ ಬೆಂಗಳೂರಲ್ಲಿ BBMP ಅಂತ ಹೋದ್ರೆ ಎಷ್ಟೋ ಜನ ಕಾಸು ಕೇಳೋದು ಜಾಸ್ತಿ. ಸೊ ನಾನೇ ಹೋಗಿದ್ದೀನಿ, ತುಂಬಾ ಜನ ಕೇಳ್ತಾರೆ, ಬಹಳ ಕಷ್ಟ. ಈಗ ಚುನಾವಣೆ ನಡಿಬೇಕು, ಆಗ್ಬೇಕು. ಯಾಕೆ ಮುಖ್ಯ ಅನ್ಸುತ್ತೆ ಕಾರ್ಪೊರೇಟರ್ಗಳು ಇರೋದು ಒಂದೊಂದು ವಾರ್ಡಿಗೆ? ಒಂದೊಂದು ವಾರ್ಡ್ಗೆ ಅಂದ್ರೆ ಯಾಕೆಂದ್ರೆ ಹಲವಾರು ಕುಂದುಕೊರತೆಗಳು, ರಸ್ತೆ ಆಗಿರ್ಬೋದು, ಬೀದಿ ದೀಪ ಆಗಿರ್ಬೋದು, ಒಳಚರಂಡಿಗಳ ವ್ಯವಸ್ಥೆ ಇರ್ಬೋದು, ಏನು ಸ್ಯಾನಿಟರಿ ಲೈನ್ ಆಗಿರ್ಬೋದು, ಇಲ್ಲ ಮನೆಗಳದ್ದು ಒಂದು ಏನಾದ್ರು ಟ್ಯಾಕ್ಸು ಮತ್ತೊಂದು ಇದು ಮಾಡಬೇಕು ಅಂತಂದಾಗ ಖಾತೆ ಮಾಡಿದ್ರೆ ದೊಡ್ಡ ಸಮಸ್ಯೆ ಅನ್ಸುತ್ತೆ. ಈ ಕಡೆ ಈ ಖಾತೆಗೆ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ಬಿಟ್ಟಿದೆ. ಅದ್ರ ಬಗ್ಗೆ ಏನು ಹೇಳಂಗಿಲ್ಲ. ಅದೇನು ಈ ಖಾತಾ ಅಂತೆ, ಬಿ ಖಾತಾ ಅಂತೆ, B2 ಅಂತೆ, ಅದು ಜನಕ್ಕಂತೂ ಭಾರಿ ಅವ್ಯವಸ್ಥೆ ಆಗ್ಬಿಟ್ಟಿದೆ. ಆಗ ಸುಪ್ರೀಂ ಡೆಡ್ ಲೈನ್ ಕೊಟ್ಬಿಟ್ಟಿದೆ, ಚುನಾವಣೆ ಮಾಡಬೇಕು ಅಂತ ಮಾಡ್ತಾ ಇಲ್ಲ. ಇವ್ರಿಗೂ ಇಲ್ಲ, ಅವ್ರಿಗೂ ಇರ್ಲಿಲ್ಲ, ಇವ್ರಿಗೂ ಇಲ್ಲ, ಯಾರಿಗೂ ಚುನಾವಣೆ ಮಾಡಬೇಕು ಅನ್ನೋದು ಇಲ್ಲ. ಈಗ ನಾನು ಹಂಪಿ ನಗರದಲ್ಲಿದ್ದೀನಿ. ಇಲ್ಲೂ ಕೂಡ ಸಾರ್ವಜನಿಕರಿದ್ದಾರೆ, ಸಾಕಷ್ಟು ಸಮಸ್ಯೆಗಳಿದೆ ಈ ವಾರ್ಡ್ನಲ್ಲೂ ಕೂಡ. ಆಗಿದ್ರೆ BBMP ಚುನಾವಣೆ ಬಗ್ಗೆ ಇಲ್ಲಿರುವಂತ ಜನರ ಮಾತೇನು? ಸದ್ಯಕ್ಕೆ ನಾನು ಮಾರ್ಕೆಟ್ ಒಂದ್ಸಲ ಜಂಕ್ಷನ್ ಆಗಿರುವಂತ ಜಾಗದಲ್ಲಿ ತುಂಬಾ ಜನ ಇದ್ದಾರೆ, ತರಕಾರಿ ಕೊಂಡ್ಕೊಳ್ಳೋದಕ್ಕೆಲ್ಲ ಬಂದಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. BBMP ಎಲೆಕ್ಷನ್ ಚುನಾವಣೆ ನಡೀಬೇಕೋ ಬೇಡವಾ ಅನ್ನೋದು? ನಡೆದ್ರೆ ಒಳ್ಳೇದೇ ಸರ್. ಎಲೆಕ್ಷನ್ ನಡೆದ್ರೆ ಅದಕ್ಕೆ ಆದಂತ ಸಪರೇಟ್ ಇರ್ತಾರೆ, ಎಲೆಕ್ಟ್ ಆಗಿರ್ತಾರೆ. ಅವ್ರು ಏನಿದ್ರು ಅವರು ವಹಿಸ್ಕೊಂಡು ಚೆನ್ನಾಗಿ ಎಲ್ಲ ಕೆಲಸಗಳು ಮಾಡ್ತಾರೆ ಅನ್ನೋದು ನಮ್ಮ ಭರವಸೆ ಸರ್. ಸಣ್ಣ ಪುಟ್ಟ ಕೆಲಸಕ್ಕೆಲ್ಲ ನಾವು MLA ಹತ್ರ ಅಧಿಕಾರಿಗಳಂತೂ ಕೈಗೆ ಸಿಗಲ್ಲ ಸರ್. ಆದ್ರೆ ಇವ್ರು BBMP ನಮ್ಗೆ ಕೈಗೆಟುಕುವಂತ ಸಾರ್ವಜನಿಕರಿಗೆ ಕೈಗೆಟುಕುವಂತ ಅವರು ಸಿಕ್ಕಿದ್ರೆ ಅವಾಗ ನಮ್ಗೆ ಎಲ್ಲ ಕೆಲಸನ ಮಾಡಿಸ್ಕೊಳಕ್ ಈಸಿ ಆಗುತ್ತೆ, ಅಭಿವೃದ್ಧಿ ಚೆನ್ನಾಗುತ್ತೆ ಅಂತ. ಡೈಲಿ ಇಲ್ಲ ಮಿನಿಮಮ್ ಅಂದ್ರೂ 10 ರಿಂದ 15 ಆಕ್ಸಿಡೆಂಟ್ ಆಗ್ತಾ ಇದೆ. ಸೇಮ್ ಜಾಗ ಸಿಗ್ನಲ್ ಎಲ್ಲ ಹಾಕಿದ್ದಾರೆ, ಬಟ್ ಇನ್ನು ಸಿಗ್ನಲ್ ಓಪನ್ ಮಾಡಿಲ್ಲ. ಹಾಕಿದ್ದಾರೆ, ಓಪನ್ ಮಾಡಿಲ್ಲ. ಹೌದು, ಡೈಲಿ ಬರೀ ಗಲಾಟೆಗಳು, ಎದ್ದು ಬಿದ್ದು ಜನ ಹೌದು. ಇದ್ರ ಬಗ್ಗೆ ಯಾರು ಗಮನ ತಗೊಳಲ್ಲ ಸರ್. ಎಷ್ಟು ವರ್ಷಗಳಾಗತ್ತೋ ಇಲ್ಲಿ ಯಾರು ಕೌನ್ಸಿಲರ್ ಕಾರ್ಪೊರೇಟರ್ ಯಾರಿಗೂ ಗೊತ್ತಿಲ್ಲ, ಯಾರು ಇಲ್ಲ. ಫಸ್ಟ್ ಆಫ್ ಆಲ್ ನೋಡಿ, ಕಸ ಗುಡ್ಡೆ ಹಾಕ್ಬಿಟ್ಟು ಸುಮಾರು ದಿನ ಆಯ್ತು, ಅದನ್ನ ಎತ್ತಕ್ಕೆ ಯಾರು ಗೊತ್ತಿಲ್ಲ. ಅದು ಎತ್ತಕ್ಕೆ ಯಾರು ಗೊತ್ತಿಲ್ಲ. ಈ ಸಿಗ್ನಲ್ ಆಗಿ ಎಷ್ಟೋ ತಿಂಗಳುಗಳಾಗೋಯ್ತು, ಇನ್ನು ಓಪನ್ ಮಾಡ್ತಾ ಇಲ್ಲ. ಏನಕ್ಕೆ ಹಾಕಿದ್ರಂತೆ ಮತ್ತೆ ಗೊತ್ತಿಲ್ಲ. ಸುಮಾರು ತಿಂಗಳುಗಳಾಗೋಯ್ತು ಅದನ್ನ ರೆಡಿ ಮಾಡ್ಬಿಟ್ಟು. ಆಲ್ರೆಡಿ ರೆಡಿ ಇದೆ, ಓಪನ್ ಮಾಡೋದಾಗುತ್ತೆ, ಯಾರು ಓಪನ್ ಮಾಡ್ತಿಲ್ಲ. ನೋಡಿ, ಇಲ್ಲಿ 4 ರೋಡ್ಸ್ ಇರುತ್ತೆ. 4 ರೋಡ್ಸ್ ಹೇಳಿದ್ರೆ ಎಷ್ಟು ಆಕ್ಸಿಡೆಂಟ್ ಆಯ್ತು ಗೊತ್ತಾ ಡೈಲಿ. ಯಾರು ನೋಡೋರಿಲ್ಲ, ಕೇಳೋರಿಲ್ಲ, ಹೇಳೋರಿಲ್ಲ. ಪ್ರಜಾಪ್ರಭುತ್ವ ಅಂದ್ರೆ ನಾವ್ ಹೇಳ್ದಾಗ ಅವ್ರು ಮಾಡ್ಬೇಕು. ಬಟ್ ಇಲ್ಲಿ ಹೆಂಗಾಗಿದೆ ಅಂದ್ರೆ ಅವ್ರದೇ ಓನ್ ಡಿಸೈಡ್. BBMP ಚುನಾವಣೆ ಆದ್ರೆ ಇದೆಲ್ಲ ಖಂಡಿತ ಇದು ಸಮಸ್ಯೆ ಬಗೆಹರದೇ ಇರುತ್ತೆ. ಎಷ್ಟು ಚರಂಡಿಗಳು ಎಲ್ಲ ತುಂಬಿ ಎಲ್ಲ ನೀರು ಹರಿತಾ ಇದೆ, ಅದು ಮೇನ್ ಇಂಪಾರ್ಟೆಂಟ್ ಆಗಿ ಅದು ನೋಡ್ಬೇಕು. ಎಲ್ಲ ಟ್ರಾಫಿಕ್ ಜಾಮ್ ಆಗ್ತಾ ಇರ್ತದೆ ಅಲ್ವಾ, ಅದು ನೋಡ್ಬೇಕು. ಎಲ್ಲ ಬಂದ್ಮೇಲೆ ಲಾಸ್ಟ್ ನೋಡೋ ಬದಲು ಇವಾಗಲೇ ಇನ್ಚಾರ್ಜ್ ಏನಿದೆ ಅದು ನೋಡ್ಕೋಬೇಕು. ಎಷ್ಟು ಜನಗಳು ಹಿಂಸೆ ಪಡ್ತಾರೆ ಅಂದ್ರೆ ಹೇಳಕ್ಕೆ ಆಗ್ತಾ ಇಲ್ಲ ಅದನ್ನ ಅಲ್ವಾ. ಫಸ್ಟ್ ಅದನ್ನೆಲ್ಲ ನೋಡಿ ಪ್ರಿಫರೆನ್ಸ್ ಮಾಡಿ ಆಮೇಲೆ ಇದು ಮಾಡಬೇಕು.
ತುಂಬ್ಕೊಂಡ್ಮೇಲೆ ಎಲ್ಲಿ ಬಂದು ಎಲ್ಲ ಅದೇತ್ತು ಇದೇತ್ತು ಅಂದ್ರೆ ಎಲ್ಲಿ ಎತ್ತಕ್ಕಾಗುತ್ತೆ ಒಂದೇ ಸರಿ ಕಾರ್ಪೊರೇಟರ್ಗಳು ಬೇಕಾ ವಾರ್ಡ್ಗೆ? ಕಾರ್ಪೊರೇಟರ್ ಬೇಕು, ಆದ್ರೆ ಯಾವ್ಯಾವ ಕಡೆ ಸಮಸ್ಯೆ ಇದೆ ಅದನ್ನ ನೋಡಿ ಮಾಡಬೇಕು. 2015ರಿಂದ ಇವತ್ತವರೆಗೂ ಕೂಡ ಯಾವುದೇ ತರಹದ ಕೆಲಸಗಳು ನಡೀತಾ ಇಲ್ಲ. ಈ ಸರ್ಕಾರ ಭಾಗ್ಯಗಳು ಕೊಟ್ಟು ಇವತ್ತವರೆಗೂ ಒಂದು ಕೆಲಸ ಕೂಡ ಇವತ್ತವರೆಗೂ ಆಗಿಲ್ಲ. ಬೆಂಗಳೂರಲ್ಲಿ ಇನ್ನು ಸ್ವಲ್ಪ ದಿನ ಇವ್ರು ಏನಾದ್ರು BBMP ಎಲೆಕ್ಷನ್ ನಡೆಸಲಿಲ್ಲ ಅಂದ್ರೆ 28 ಜನ MLAಗಳಿಗೂ 100 ಏನಿತ್ತು ಹಿಂದೆಗಡೆ BBMP ವಾರ್ಡು 198 ವಾರ್ಡು, ಈಗ 169 ವಾರ್ಡಲ್ಲೂ 369 ವಾರ್ಡಲ್ಲೂ ಕೂಡ MLA ನಿಂತ್ಕೊಳ್ಳೋಕ್ಕೂ ರೆಡಿ ಇದಾರೆ. ಬೇಕಾದ್ರೆ ಇವ್ರು ಏನಾರು MLAಗಳು ಏನಾರು ಕುತಂತ್ರ ಮಾಡಿ BBMP ಎಲೆಕ್ಷನ್ ಮುಂದಕ್ಕೆ ಹಾಕೊಂಡು ಹೋದ್ರೆ ಆ ಕುತಂತ್ರ ಅವ್ರಿಗೆ ಮುಳ್ಳಾಗತ್ತೆ. ಮುಂದಿನ ದಿನಗಳಲ್ಲಿ MLAಗಳಿಗೆ ಮುಳ್ಳಾಗತ್ತೆ ಇದು. ಹಂಪಿ ನಗರದಿಂದ ನೇರವಾಗಿ ಇದೀಗ ಹೊಸಹಳ್ಳಿ ವಾರ್ಡ್ಗೆ ಬಂದಿದ್ದೀವಿ. ಹೊಸಹಳ್ಳಿ ಈ ಬಾರಿ ಅಂದ್ರೆ ಒಂದು ಸ್ವಲ್ಪ ಸೊಫಿಸ್ಟಿಕೇಟೆಡ್ ಜನ ಬದುಕುವಂತ ಏರಿಯಾ. ಈ ಭಾಗದಲ್ಲಿ ಯಾವ ತರದ ಅಭಿಪ್ರಾಯ ಇದೆ, ಜನ ಏನ್ ಹೇಳ್ತಾರೆ ಅನ್ನೋದನ್ನ ಬನ್ನಿ ಕೇಳೋಣ. BBMP ಕಾರ್ಪೊರೇಷನ್ ಎಲೆಕ್ಷನ್ ನಡಿಬೇಕು ಬೇಡ ಅಂತ ಜನರನ್ನ ಮಾತಾಡಿಸ್ತಾ ಇದ್ವಿ. ಏನಿದೆ ಜನರ ಒಪಿನಿಯನ್ ಅಂತ? ಸೊ ಏನ್ ಹೇಳ್ತೀರಿ? ನಮ್ಮ ಒಪಿನಿಯನ್ ನಡಿಬೇಕು ಅಂತ ಅನ್ಸುತ್ತೆ ಸರ್. ಯಾಕೆ ಮುಖ್ಯ ಅನ್ಸುತ್ತೆ ಕಾರ್ಪೊರೇಟರ್? ಯಾಕೆ ಮುಖ್ಯ ಕಾರ್ಪೊರೇಟರ್ಗಳು ಅಂತಂದ್ರೆ ಈಗ ಲೋಕಲ್ MLA ಆದ್ರೆ ಶಾಸಕರು ಇರ್ತಾರೆ ಸರ್, ಅವ್ರೆಲ್ಲಾನು ಅವರೊಬ್ಬರೇ ಹ್ಯಾಂಡಲ್ ಮಾಡೋದಕ್ಕಾಗಲ್ಲ. ಸೊ ಕಾರ್ಪೊರೇಟರ್ಸ್ ಬಂದಾಗ ಏನಾಗ್ತೈತೆ ಅವ್ರಿಗೊಂದು ಸಪೋರ್ಟಿವ್ ಆಗಿರುತ್ತೆ. ಆಮೇಲೆ ಲೋಕಲ್ ಸಮಸ್ಯೆಗಳು ಏನೇ ಇದ್ರು ಅವ್ರು ನೋಡ್ಬೋದು. ಬೇಕು ಸರ್, ಎಲೆಕ್ಷನ್ ಬೇಕು. ಸ್ಥಳೀಯ ಸಂಸ್ಥೆ ಚುನಾವಣೆಗಳು ನಡೆದಾಗ ಈ ಸ್ಥಳೀಯರು ಸಾರ್ವಜನಿಕರಿಗೆ ಹತ್ತಿರದಲ್ಲಿ ಸ್ಪಂದಿಸೋರು ಅಂದ್ರೆ BBMP ಕಾರ್ಪೊರೇಟರ್ಗಳು. ಅದಕ್ಕೆ ಅವ್ರ ಅವಶ್ಯಕತೆ ಇದೆ. ಈಗ ಸುಪ್ರೀಂ ಕೋರ್ಟ್ ಆಗ್ಬೇಕು 100% ಆಗ್ಬೇಕು. ಯಾಕೆ ಮುಖ್ಯ ಕಾರ್ಪೊರೇಟರ್ಗಳು ಒಂದು ಏರಿಯಾ ವಾರ್ಡ್ ಅಲ್ಲಿ? ಈ ಏರಿಯಾ ವಾರ್ಡ್ಗಳೆಲ್ಲ ಡೆವಲಪ್ಮೆಂಟ್ಗೆ ಒಂದು ಸ್ವಲ್ಪ ಸ್ಪಂದಿಸಕ್ಕೆ ಎಲ್ಲಾನು ನಮ್ಮ ಅಧಿಕಾರಿಗಳಿಂದ ಆಗಲ್ವಾ? ಅಧಿಕಾರಿಗಳಿಗೆ ಚಾಟಿ ಏಟ್ ಕೊಟ್ರೆ ತಾನೇ ಚುನಾವಣಾ ಪ್ರತಿನಿಧಿಗಳು ಅವ್ರ ಅಧಿಕಾರಿಗಳು ಮಾಡೋದು. ಅಧಿಕಾರಿಗಳು ಎಲ್ಲ ಜಡ್ಡು ಬಿದ್ದೋಗ್ಬಿಟ್ಟವ್ರೆ. ಯಾಕೆ ಮುಖ್ಯ? ಎಲ್ಲಾ ಚುನಾವಣೆಗಳು ಆಗ ಟೈಮ್ಗೆ ನಡೆದ್ರೆ ಒಳ್ಳೇದು. ಇದೀಗ 12 ವರ್ಷ ಆಯ್ತಲ್ಲ, ಅದಕ್ಕೆ ಹೇಳ್ತಾರೆ ನಡಿಬೇಕು ಅಂತ. ಯಾಕಂದ್ರೆ ಬೆಂಗಳೂರಲ್ಲಿ ತುಂಬಾ ಬೃಹತ್ ಕಾಲದ ಬೆಂಗಳೂರು ಬೆಳೆದಿರೋದ್ರಿಂದ ಇಲ್ಲಿ ಕಾಮಗಾರಿಗಳು ಇಲ್ಲಿ ಕೆಲಸಗಳು ಆಗ್ಬೇಕಂದ್ರೆ BBMP ಇರಲೇಬೇಕು. ಯಾಕೆ ಮುಖ್ಯ ಅನ್ಸುತ್ತೆ ವಾರ್ಡ್ ಅಲ್ಲಿ ಒಬ್ಬ ಮೆಂಬರ್? ಸರ್ ಇವಾಗ ಕಷ್ಟ ಸಮಸ್ಯೆಗಳನ್ನ ಹೋಗ್ಬಿಟ್ಟು MLA ಅವ್ರ ಹತ್ರ ಕೇಳಕ್ಕಾಗಲ್ಲ. ಪ್ರತಿ ಸಮಸ್ಯೆಗಳನ್ನ ಒಬ್ರು ಕಾರ್ಪೊರೇಟರ್ ಅಂತ ನಿಂತಿದ್ರೆ ಅವ್ರ ಹತ್ರ ಹೋಗಿ ಕೇಳ್ಬೋದು. ಏನೋ ಒಂದು ಸಮಸ್ಯೆ ಇದ್ರೆ ಅವ್ರ ಹತ್ರ ಹೋಗಿ ಕೇಳ್ಬೋದು. ಅದಕ್ಕೋಸ್ಕರ ಆಗ್ಬೇಕು. ನಾಳೆ ಬೆಳಿಗ್ಗೆ ಏನಾಯ್ತು ಒಂದು ಸಮಸ್ಯೆ ಕೇಳಕ್ಕೆ ನಮ್ಮ ಏರಿಯಾದವ್ರು ಒಬ್ರು ಇರ್ತಾರೆ, ಒಬ್ರು ಮೆಂಬರ್ ಇರಲೇಬೇಕು. ಅದಕ್ಕೋಸ್ಕರ ಚುನಾವಣೆ ಆಗ್ಲೇಬೇಕು. ನಡಿಬೇಕು ಅಂದ್ರೆ ಅಧಿಕಾರಿಗಳ ದರ್ಬಾರ ಸ್ವಾಮಿ ನೋಡಿ ಎಷ್ಟು ಕಚಡ ಆಗಿದೆ. ಇಲ್ಲಿ ಮಳೆ ಬಂದ್ರೆ ಒಳ್ಳೆ ಸಮುದ್ರ ಅರ್ಧಂಗೆ ಹರಿಯುತ್ತೆ, ಗೊತ್ತಾಯ್ತಾ? ಆ ತರಕಾರಿ ತಿನ್ನಕ್ಕಾಗೋದಿಲ್ಲ, ಆಯ್ತಾ? ಅಧಿಕಾರಿಗಳು ಯಾವುದೇ ರೀತಿಯಲ್ಲಿ ಕೆಲಸ ಸ್ಪಂದಿಸೋದಿಲ್ಲ. ಅಟ್ಲೀಸ್ಟ್ ಇವನು ಜನಗಳಿಗೆ ಭಯ ಆದ್ರೂ ಬಿದ್ದು ಕೆಲಸ ಆದ್ರೂ ಮಾಡಿಸ್ತಾನೆ. ಯಾವ ಅಧಿಕಾರಿನೂ ಸಿಗೋದಿಲ್ಲ ಕೈಗೆ. ಫೋನ್ ಮಾಡಿದ್ರೆ ಅಂತ ಹೇಳಿದ್ರೆ ಅವನ ಹೆಸರು ಇನ್ನೊಬ್ಬನ ಹೆಸರು ಹೇಳ್ತಾ ಇರ್ತಾರೆ. ಆದ್ರಿಂದ ಕಾರ್ಪೊರೇಟರ್ ಬೇಕೇ ಬೇಕು. BBMP ಮೊದಲಿಂದ ನಡ್ಸ್ಕೊಂಡ್ ಬಂದಿರೋದು. ಎಲ್ಲಾ ಕಡೆದು ಕಾರ್ಪೊರೇಟರ್ಗಳು ಇದ್ದಾರೆ, ನಮ್ಮಲ್ಲಿ ಯಾಕಿಲ್ಲ? ಈಗ ನಾನು ಬಾಪೂಜಿ ನಗರ ವಾರ್ಡ್ನಲ್ಲಿದ್ದೀನಿ. ವಿಜಯನಗರ ವಿಧಾನಸಭಾ ಕ್ಷೇತ್ರದ ಪೈಕಿ ಅತಿ ದೊಡ್ಡ ವಾರ್ಡ್ ಕೂಡ ಹೌದಿದು. ಸೊ ಇಲ್ಲಿರುವಂತ ಸಮಸ್ಯೆಗಳೇನು, ಇಲ್ಲಿರುವಂತ ಜನ ಕಾರ್ಪೊರೇಷನ್ ಎಲೆಕ್ಷನ್ ಬಗ್ಗೆ ಏನು ಅಭಿಪ್ರಾಯ ಇಟ್ಕೊಂಡಿದ್ದಾರೆ ಅನ್ನೋದನ್ನ ಮಾತಾಡ್ಸೋಣ. ಮುಂದಕ್ಕೆ ಈ ರೋಡಿನ ವ್ಯವಸ್ಥೆ ಇರಲಿ, ನೀರಿನ ವ್ಯವಸ್ಥೆ ಇರಲಿ, ಕಾರ್ಪೊರೇಷನ್ ಇರಲಿ, ಕಸದ್ದು ಇರಲಿ, ಏನೋ ಸಮಸ್ಯೆ ಇದ್ರೆ ಒಬ್ರಿಗೊಬ್ರು ನಾವು ಮಾತಾಡ್ಕೊಂಡ್ಬಿಟ್ಟು ನಮ್ಮ ಏರಿಯಾ ಯಾರು ಕಾರ್ಪೊರೇಟರ್ ಇದ್ದಾರೆ ಅವ್ರಿಗೆ ಹೇಳ್ಬಿಟ್ಟು ಮುಂದಕ್ಕೆ ಬಗೆಹರಿಸ್ಕೋಬಹುದು. ಮುಂದಕ್ಕೆ ಕ್ಲೀನ್ ಆಗಿರ್ಬೇಕು ನಮ್ಮ ಏರಿಯಾ. ನಡಿಬೇಕು ಸರ್. ಕಾನೂನು ರೀತಿಯಲ್ಲಿ ಇದು ಬೇಕಾಗಿರೋ ಅವಶ್ಯಕತೆ ಇದೆ. ನಗರದ ಅಭಿವೃದ್ಧಿಗೆ ಮತ್ತು ಜನತೆಯ ಸಮೃದ್ಧಿಗೆ ಇದೊಂದು ಅವಶ್ಯಕತೆ ಇದೆ. ಏನಕ್ಕೆ BBMP ಎಲೆಕ್ಷನ್ GB ಬೇಕು ಅಂತ ಕೇಳ್ತಾರೆ. ಅದು MLA ಬಂದು 8 ಕ್ಷೇತ್ರ 10 ಕ್ಷೇತ್ರ ಇದೆ. 10 ಕ್ಷೇತ್ರ ವಾರ್ಡ್ ನೋಡಕ್ ಆಗಲ್ಲ. ಈಗ 13 ಇದೆ. ಇವಾಗ 13 ಇರ್ಲಿ 15 ಇರ್ಲಿ, ಲೋಕಲ್ ವಾರ್ಡ್ಗೆ ಒಬ್ರು ಕಾರ್ಪೊರೇಟರ್ ಅಂತ ಆದ್ರೆ ಆ ವಾರ್ಡ್ಗೆ ಅವರು ಸಂಬಂಧಪಟ್ಟಿರ್ತಾರೆ. ನಾವೇನೇ ಒಂದು ಕೇಳಬೇಕಂದ್ರೂ ಅವ್ರು ಕೇಳಬಹುದು. ನಾವ್ ಎಲ್ಲದಕ್ಕೂ MLA ಹತ್ರನೇ ಹೋಗಕ್ ಆಗಲ್ಲ. ಇಲ್ಲಿ ತೊಂದರೆಗೆ ಯಾರು ಬರಲ್ಲ. ಸುಮ್ನೆ ಎಲೆಕ್ಷನ್ ಅಂತ ನೋಡ್ರೆ ಈ ಮರು ಕೇಳಿ ಎಷ್ಟು ವರ್ಷ ಆಯ್ತು ಗೊತ್ತಾ? ಅಲ್ಲ, ಕಟ್ ಮಾಡೋನ್ ಯಾವನಿಲ್ಲ ಇಲ್ಲಿ. ಒಂದು ಸಣ್ಣ ಪುಟ್ಟ ಕೆಲಸ ಮಾಡೋರು ಇಲ್ಲ ಇಲ್ಲಿ. ಇಲ್ಲಿ ನೀರು ವ್ಯವಸ್ಥೆ ಸರಿಗಿಲ್ಲ. ಮೊದ್ಲಾಗಿ ಅಧಿಕಾರಿಗಳಿಗೆ ಹೇಳಿದ್ರೆ ಬಂದ್ ಯಾರು ಮಾಡಲ್ಲ ಸರ್, ಯಾರು ಮಾಡಲ್ಲ. ಯಾಕಂದ್ರೆ ಇಲ್ಲಿ ಏನೋ ಸಮಸ್ಯೆ ಆದಾಗ ಅವ್ರ ಮನೆಗೆ ಹೋಗ್ಬಿಟ್ಟು ಚೆಕ್ ಅಂತ ಪಕ್ಕದಲ್ಲಿ ಇದ್ದಾರೆ, ಹೋಗಿ ಹೇಳ್ಬೋದು. ಈಗ ನಾವು MLA ಹತ್ರ ಹೋಗ್ಬೇಕಾದ್ರೆ ರಾತ್ರಿ ಹೊತ್ತು ಹೋಗಕ್ ಹೇಳಕ್ಕಾಗಲ್ಲ. MLAಗೆ ಫೋನ್ ಮಾಡಿದ್ರೆ MLAಗಳು ಫೋನ್ ತೆಗೋಕ್ಕಾಗಲ್ಲ. ಕಾರ್ಪೊರೇಟ್ ಇದ್ರೆ ಪಕ್ಕ ಹೋಗಿ ಹೇಳಿದ್ರೆ ಬಂದು ಇಮಿಡಿಯೇಟ್ ಅಲ್ಲಿ ಬಂದು ಮಾಡ್ಕೊಡ್ತಾರೆ ಅಂತ ಒಂದು ಉದ್ದೇಶಕ್ಕೆ ಹೇಳ್ಕೊತಾರೆ. ಮಾಡ್ತಾರೆ, ಅಲ್ಲಿವರೆಗೂ ಮುಟ್ಟಿಸ್ಬೇಕಲ್ಲ. ನಮ್ಮ ಕೈಯಲ್ಲಿ ಬಡವ್ರ ಕೈಯಲ್ಲಿ ಹೋಗಿ ಮುಟ್ಸಕ್ ಆಗಲ್ಲ. BBMP ಎಲೆಕ್ಷನ್ ಆದ್ರೆ ಏನು ಆಗ್ತಾ ಇಲ್ಲ. ಇಲ್ಲಿ MLAಗಳ ಹತ್ರನೇ ಹೋಗ್ಬೇಕು. MLA ಹತ್ರ ಇಷ್ಟು ಕಾಂಟ್ರಾಕ್ಟ್ ಮಾಡೋಕ್ಕಾಗಲ್ಲ ವಾರ್ಡ್ಗಳನ್ನೆಲ್ಲ.
ಸರಿನಾ? ಬರೀ BBMP ಅವರವರೇ ಮಾಡ್ಕೊಂತ ಇದ್ದಾರೆ. BBMP ಎಲೆಕ್ಷನ್ ಆದ್ರೆ ಮಾತ್ರ ಅವ್ರಿಗಾಗುತ್ತೆ ಕೆಲಸ. ಸಮಸ್ಯೆ ಆಗ್ಬೇಕಾದ್ರೆ BBMP ಅಲ್ಲೇ ಈಗ ಕೌನ್ಸಿಲರ್ ಅಂದ್ರೆ ಒಂದು ಕ್ಷೇತ್ರ ಇರುತ್ತೆ, ಅವ್ನು ನೋಡ್ಕೊಂತ ಇರ್ತಾನೆ. MLA ಹತ್ರ ಪ್ರತಿಯೊಂದು MLA ಹತ್ರ ಹೋದಕ್ಕೆ ಮಾಡೋಕ್ಕಾಗಲ್ಲ. ಅಲ್ಲಿ ನೋಡಿ ಈಗ ರೋಡ್ಗಳೆಲ್ಲ ಹಿಂಗೆ ಮಾಡಿ ಕೂತ್ಕೊಂಡವ್ರೆ, ಗಾಡಿಗಳನ್ನ ತೆಗಿಯಕ್ಕೆ ಹೋಗಲ್ಲ, ಏನಿಲ್ಲ, ಹೆಂಗ್ ಮಾಡ್ತಾ ಕೂತಾರೆ, ಮಾಡ್ತಾನೆ ಇರ್ತಾರೆ ಕೆಲಸ. ಇದು ವಿಜಯನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವಂತಹ ವಾರ್ಡ್ನಲ್ಲಿರುವಂತಹ ಜನರ ಅಭಿಪ್ರಾಯ. ಎಲ್ಲರೂ ಕೂಡ ಒಕ್ಕೊರಲಿನಿಂದ ನಗರ ಪಾಲಿಕೆಯ ಚುನಾವಣೆ ನಡಿಬೇಕು, ನಮ್ಮ ಸಮಸ್ಯೆಗಳು ಬೇಗ ಬಗೆಹರಿಬೇಕು ಅಂತಂದ್ರೆ ಇದೊಂದೇ ಪರಿಹಾರ ಅನ್ನುವಂಥ ಮಾತನ್ನ ಹೇಳ್ತಾ ಇರುವಂಥದ್ದು. ನಮ್ಮ ವಾರ್ಡ್ನಲ್ಲಿರುವಂತಹ ಸಮಸ್ಯೆಗಳನ್ನ ಶಾಸಕರು ಮತ್ತು ಅಧಿಕಾರಿಗಳು ನಿಂತು ಮಾಡಿಸ್ಕೊಡ್ತಾ ಇಲ್ಲ. ಹೀಗಾಗಿ ನಮಗೊಬ್ಬ ವಾರ್ಡ್ ಸದಸ್ಯ ಇದ್ರೆ ಆ ಕೆಲಸಗಳೆಲ್ಲವನ್ನು ಕೂಡ ಶೀಘ್ರವಾಗಿ ಮಾಡಬಹುದು ಅನ್ನುವಂಥ ಒಂದು ಮಾತನ್ನ ಹೇಳ್ತಾ ಇದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 8.